ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಈಗಾಗಲೇ ಗೊತ್ತಿರ್ಬೋದು. ಧರ್ಮಸ್ಥಳದಲ್ಲಿ 7 ಪಾಯಿಂಟು ಮತ್ತು 8 ಪಾಯಿಂಟ್ಗಳನ್ನು ಅಗ್ದಿದ್ದಾರೆ. ಅದರೊಳಗಡೆ ನಿಮಗೆ ಸಿಕ್ಕಿರುವುದು ಈ ಮನುಷ್ಯರು ತಲೆಬುರುಡೆ, ಕೈಕಾಲು ಮತ್ತು ಇಡೀ ದೇಹದ ಮೂಳೆಗಳು ಸಿಕ್ಕಿವೆ ಅಂತ ಹೇಳಿದ್ದಾರೆ. ಈಗ ಇಂಟ್ರೆಸ್ಟಿಂಗ್ ಇರೋದು ಏನಪ್ಪ ಅಂದರೆ 9ನೇ ಕಡೆ ಅಗೀತಾ ಇದ್ದಾರೆ, ಅಂದರೆ ಸಮಾಧಿ ಅಗೀತಾ ಇದ್ದಾರೆ ಅಂದ್ಕೊಳ್ಳಿ. ಅದರೊಳಗಡೆ ಈಗ ಪೂರ್ತಿ 9ರಿಂದ 10 ದೇಹಗಳು ಇವೆ ಅಂತ ಹೇಳಿದ್ದಾರೆ. ಅದು ಅಗದ ಮೇಲೆ ನಿಜನೋ ಸುಳ್ಳು ಅಂತ ಗೊತ್ತಾಗುತ್ತೆ, ಯಾಕಂದರೆ ಇನ್ನೂ ಅದನ್ನು ಅಗ್ದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀವಿ. ಇಲ್ಲಿ ಮುಖ್ಯವಾದ ಸಂಗತಿ ಅಂದರೆ ಮಾಹಿತಿ ಏನಪ್ಪ ಅಂದರೆ ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಗ್ರಾಮದ ಧರ್ಮಸ್ಥಳ ಗ್ರಾಮದ ಪ್ರಜೆಗಳು ಅಂದರೆ ಅಲ್ಲಿನ ಜನಗಳು ಏನು ಹೇಳ್ತಿದ್ದಾರಪ್ಪ ಅಂದರೆ ನೋಡಿ, ಈ ಹಿಂದೆ ಇಲ್ಲಿ ಅಂದರೆ ಇವಾಗಲ್ಲ, ಹಿಂದೆ ಇಲ್ಲಿ ಮೋಕ್ಷ ಸಿಗಲಿ ಅಂತ ಬಂದು ಈ ನೇತ್ರಾವತಿ ನದಿಲಿ ಆತ್ಮಹತ್ಯೆ ಮಾಡ್ಕೋತಿದ್ರು. ಮತ್ತು ಈ ಜೋಡಿಗಳು, ಈ ಲವ್ವರ್ಸ್ ಏನಿರ್ತಾರೆ ಅವರು ಕೂಡ ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೋತಿದ್ರು. ಮತ್ತು ಈ ಅನಾಥ ಶವಗಳು ಮತ್ತು ಈ ಭಿಕ್ಷಕರು ಇವರೆಲ್ಲ ಅಂದರೆ ಸತ್ತ ನಂತರ, ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ನಂತರ ಈ ಧರ್ಮಸ್ಥಳ ಗ್ರಾಮದ ವತಿಯಿಂದ ಈ ಕಾಡುಗಳಲ್ಲೇ ಉಳ್ತಾ ಇದ್ವಿ, ಈ ಕಡೆ ಉಳ್ತಾ ಇದ್ವಿ, ಆ ಕಡೆ ಉಳ್ತಾ ಇದ್ವಿ, ಅದು ಫಾರೆಸ್ಟು ರಿಸರ್ವ್ ಏರಿಯಾಗಳಲ್ಲಿ ನಾವೇ ಉಳ್ತಾ ಇದ್ವಿ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಿಜನಾ ಸ್ನೇಹಿತರೆ? ನೋಡಿ, ಇದು ನಿಜ ಆಗಿದ್ದರೆ ಇಷ್ಟು ದಿನ ಯಾಕೆ ಇವರೆಲ್ಲರೂ ಹೋಗಿ ಧರ್ಮಸ್ಥಳ, ಅಂದರೆ ಮೊದಲು ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ, ಈಗಾದರೂ ಇದೆ ಅಲ್ವಾ, ಇದೇ ಗ್ರಾಮಸ್ಥರು ಹೋಗಿ ಯಾಕೆ ಹೇಳಲಿಲ್ಲ ನಾವು ಈ ಥರ ಇಲ್ಲಿ ಉಳಿದ್ದೀವಿ ಅಂತ? ಇದು ಯಾರಿಗೆ ಆದ್ರೂ ಸಾಮಾನ್ಯವಾಗಿ ಅನುಮಾನ ಬಂದೇ ಬರುತ್ತೆ ಅಲ್ವಾ ಸ್ನೇಹಿತರೆ. ನೋಡಿ, ಈ ಭೀಮ ಯಾರಿದ್ದಾನೆ, ಅವನು ಇಷ್ಟು ವರ್ಷ ಆದಮೇಲೆ ಬಂದಿದ್ದಾನೆ, ಕರೆಕ್ಟ್ ಅಲ್ವಾ? ಈಗ ಅವನು ಬಂದು ತೋರಿಸಿರೋ ಕೆಲವು ಜಾಗಗಳಲ್ಲಿ ಸಿಕ್ಕಿರೋದು ನಿಜ ಅಲ್ವಾ? ಮತ್ತು ಇಷ್ಟು ದಿವಸ ಏನು ಹೇಳ್ದಿರೋ ಗ್ರಾಮಸ್ಥರು, ಅಂದರೆ ಅದರಲ್ಲಿ ಕೆಲವರು ಮಾತ್ರ ಯಾಕೆ ಇವಾಗ ಹೇಳ್ತಾ ಇದ್ದಾರೆ? ಮತ್ತು ಈಗ ಜಸ್ಟು ಭೀಮ ತೋರಿಸಿರೋದು ಬರೀ 13 ಜಾಗ ಸ್ನೇಹಿತರೆ. ಯಾಕೆ ಗ್ರಾಮಸ್ಥರು ಇನ್ನುಳಿದ ಜಾಗಗಳು, ಯಾಕಂದರೆ ಇವರೇ ಹೇಳಿದ್ರಲ್ವಾ ನಾವು ಇಲ್ಲಿ ಉಳಿದ್ದೀವಿ ಅಲ್ಲಿ ಉಳಿದ್ದೀವಿ ಅಂತ, ಅನಾಥ ಶವಗಳನ್ನು ಯಾಕೆ ಇವಾಗ ಅಲ್ಲಿರುವ ಮೀಡಿಯಾಗಳಿಗೆ ಆಗಲಿ ಪೊಲೀಸವ್ರಿಗೆ ಆಗಲಿ ಈ ಗ್ರಾಮಸ್ಥರು ತೋರಿಸ್ಬಾರ್ದು? ಹೋಗಿ ಅವ್ರು ಉಳಿರೋ ಜಾಗಗಳನ್ನ ಭೀಮನ್ಕಿಂತ ಮುಂಚೆನೇ ತೋರಿಸ್ಬೋದಲ್ವಾ ಸ್ನೇಹಿತರೆ? ಹಾಗೆ ನೋಡಿ, RTI ಅಡಿ ನೋಡಿ, ಕಳೆದ 15 ವರ್ಷಗಳಿಂದ ಎಷ್ಟು ಶವನ ನೀವು ಉಳಿದಿರಾ ಅಥವಾ ಎಷ್ಟು ಶವಗಳನ್ನ ಮಣ್ಣು ಮಾಡಿದ್ದೀರಾ ಅಂತ ಮಾಹಿತಿ ಇರುತ್ತೆ. ಅದನ್ನ ಹೋಗಿ ಕೇಳಿದಾಗ ಖಂಡಿತವಾಗ್ಲೂ ಆ ದಾಖಲೆಗಳು RTI ಅಡಿ ಇಲ್ಲ. ಯಾಕಪ್ಪ ಅಂದರೆ ಅವೆಲ್ಲ ಎರೈಸ್ ಆಗಿವೆ, ಅಂದರೆ ಎರೈಸ್ ಮಾಡಿದ್ದಾರೆ. ಯಾಕೆ ಎರೈಸ್ ಮಾಡಿದ್ದಾರೆ ಅಂದರೆ ಅವ್ರ ಬಳಿ ಕರೆಕ್ಟಾಗಿರೋ ಉತ್ತರ ಇಲ್ಲ. ಆ ಟೈಮಲ್ಲಿ ಸರ್ಕಾರ ಹೇಳಿತ್ತು ಅಂತಾರೆ, ಮತ್ತೊಂದಂತಾರೆ. ನಿಜವಾಗ್ಲೂ ಅದು ಏನಾಗಿದೆ ಅಂತ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡೋಣ ಸ್ನೇಹಿತರೆ. TV2 ನ್ಯೂಸ್ ಚಾನಲ್ ಕಡೆಯಿಂದ ನಾವು ನಿಮಗೆ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ.